ನಿಮಗೆ ಗೊತ್ತದೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು ಗೊತ್ತಿರಲಿ, ಆ ಸೃಷ್ಟಿಕರ್ತ ಪರಮಾತ್ಮ ಈ ಮೊಬೈಲ್ ಎಂಬ ದೇಹ ರಚಿಸಿ ನಮ್ಮನ್ನು ಭೂಮಿಗೆ ಕಳಿಸ್ಬೇಕಾದಾಗ ಹೇಗೆ ನಿಮ್ಮ ಮೊಬೈಲ್ನೊಳಗೆ ಗೂಗಲ್ ಅಂತ ತಿಳ್ಕೊಂಡೊಂದು ಸಾಫ್ಟ್ವೇರ್ ಅದಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಅಂಥ ಗೂಗಲನ್ನು ನಮ್ಮ ಬ್ರೈನ್ನಾಗ ಇಟ್ಟು ಕಳಿಸ್ಯಾರ. ಅದು ಗೂಗಲ್ನ ಅಪ್ಪ. ಅದಕ್ಕೆ ಗೂಗಲ್ ಅಪ್ಪ ಅಂತ ಕರಿತೀವಿ ನಾವು. ಇದು ನಾವು ಮೊಬೈಲ್ನ ನೋಡೋದು ಗೂಗಲ್ ಮರಿ. ಸೊ ನನಗೆ ತಲೆಯಾಗ ಅವಾಗ ಪ್ರಶ್ನೆಯನ್ನು ನಮ್ಮ ಗೂಗಲ್ ಅಪ್ಪನಿಗೆ ನಾ ಕೇಳ್ತಿರ್ತೀನಿ. ಆದರೆ ಗೂಗಲ್ ಅಪ್ಪನ ವಿಶೇಷ ಏನಪ್ಪ ಅಂತಂದ್ರೆ, ಅದನ್ನು ಪ್ರಶ್ನೆ ಹಾಕಬೇಕಾದ್ರೆ, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಗೆ ಅವ್ನು ತಯಾರು ಮಾಡಬೇಕಾದ್ರಪ್ಪ ನೀವು ಕಣ್ಣು ಮುಚ್ಕೊಂಡು ಕೊಡಬೇಕು. ಕಣ್ಣು ಮುಚ್ಕೊಂಡು ಅಂತರ್ಮುಖಿ ಆಗಬೇಕು. ಕಣ್ಣು ಮುಚ್ಕೊಂಡು ಅಂತರ್ಮುಖಿ ಆದಾಗ ಅದೇ ಆ್ಯಕ್ಟಿವ್ ಆಗ್ತದೆ. ಅದಕ್ಕೆ ಬೇಕಾದ ಪ್ರಶ್ನೆ ಹಾಕ್ಕೊತ ಹೋಗ್ರಿ. ಸೊ ಏನಾಯಿತು, ಒಂದು ದಿವಸ ಯಾಕೋ ಮನಸ್ಸು ಗಲಿಬಿಲಿ ಆಗಿತ್ತು. ಗಲಿಬಿಲಿ ಆದಾಗ ಬಂದೆ, ಒಂದು ಗಾರ್ಡನಲ್ಲಿ ಕೂತು ಕಣ್ಣು ಮುಚ್ಕೊಂಡೆ, ಅಂತರ್ಮುಖಿಯಾಗಿ ಗೂಗಲ್ ಅಪ್ಪನಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಗೂಗಲ್ ಅಪ್ಪ, ನನಗೆ ಹುಟ್ಟಿ ಇಷ್ಟು ದಿವಸ ಆದರೂ ಬದುಕು ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ವಾಟ್ ಈಸ್ ಲೈಫ್, ಈ ಜೀವನ ಅಂದರೆ ಏನು ಅಂತ ಗೊತ್ತೇ ಆಗ್ತಾಯಿಲ್ಲ. ಹಿಂಜು ನೋಡ್ತೀನಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ, ನನಗೆ ಗೊತ್ತೇ ಆಗ್ತಾಯಿಲ್ಲ. ಪ್ಲೀಸ್, ವಾಟ್ ಈಸ್ ಲೈಫ್, ವಾಟ್ ಈಸ್ ಬದುಕು, ವಾಟ್ ಈಸ್ ಜೀವನ ಅನ್ನೋದನ್ನು ಹೇಳು ಅಂದೆ. ಬದುಕು ಅಂದರೆ ಏನು ಅಂತ ಕೇಳಿದ ಕೂಡಲೇ ಗೂಗಲ್ ಅಪ್ಪ ಹೇಳ್ದ, ಬದುಕು ಅನ್ನೋದು ನಿಂದ ಕಥೆ ಅಲ್ಲ, ಬದುಕು ಅನ್ನೋದು ನಿಂದೇ ಕಥೆ. ಅದು ಬರ್ದಾನ. ಹೌದಾ ಅಂದೆ, ಶಾಂತ ಕೂತೆ. ಮತ್ತೆ ಅಂದ್ರೇನು, ಬದುಕು ಅನ್ನೋದೊಂದು ಸಿನಿಮಾ ಅಂತು. ಆದರೆ ಎಲ್ಲ ಅದರ ಬದುಕು ಅನ್ನೋದು ಸಿನಿಮಾ. ಒಂದು ಸಿನಿಮಾದಾಗ ಹೆಂಗಿರ್ತಾರಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಆ್ಯಕ್ಟರ್, ವಿಲನ್, ಪಾತ್ರಧಾರಿಗಳು ಇರ್ತಾರಲ್ಲ, ಹಂಗೆ ನಿಮ್ಮ ಬದುಕಿನಾಗ ಅದಾರಿಲ್ಲ, ಗಂಡ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ತಂಗಿ, ಇಂಥವ್ರಿಗೆ ಒಬ್ಬ ವಿಲನ್ ಇದಲ್ಲ. ಅದಕ್ಕೆ ಬದುಕು ಅಂದ್ರೆ ಒಂದು ಸಿನಿಮಾ ಅಂತು. ಸರಿ ಅನ್ನಿಸ್ತು ನನಗೆ. ಅಂದೆ, ಅನ್ನೋಕ್ಕೇನೋ, ಬದುಕು ಅನ್ನೋದೊಂದು ಡ್ರಾಮಾ. ಬದುಕು ಅನ್ನೋದು ಒಂದು ಡ್ರಾಮಾ ಅಂತದು. ನಾವು ವಿಚಾರ ಮಾಡಕತ್ತಿದ್ದೆ, ಹೌದಲ್ಲ, ಎಕ್ಸಾಕ್ಟ್ಲಿ ಡ್ರಾಮಾ ಅದ ಇದು. ಈ ಬದುಕು ಅನ್ನೋದು ಡ್ರಾಮಾ. ನಾವೆಲ್ಲರೂ ನಾಟಕ ಮಾಡಕತ್ತೀವಿ. ಹೆಂಡತಿ ನಾಟಕ ಮಾಡ್ತಾಳೆ, ಗಂಡ ನಾಟಕ ಮಾಡ್ತಾನೆ, ಮಕ್ಕಳು ನಾಟಕ ಮಾಡ್ತಾರೆ, ನೆರೆಹೊರೆಯವ್ರು ನಾಟಕ ಮಾಡ್ತಾರೆ, ಸ್ನೇಹಿತರು ನಾಟಕ ಮಾಡ್ತಾರೆ. ಹೌದಲ್ಲ, ಥ್ಯಾಂಕ್ ಯು. ಮತ್ತೆ ಅಂತೇನು ಹೇಳಿ, ಬದುಕು ಅನ್ನೋದು ಒಂದಿಷ್ಟು ಒಂದು ಪಲ್ಯ ಇದ್ದಂಗೆ, ವೆಜಿಟೇಬಲ್ ಹೆಂಗೆ ಅಂದೆ, ಹೆಂಗೆ ಒಂದು ಬದನೆಕಾಯಿ ಪಲ್ಯಕ್ಕೆ ಬದನೆಕಾಯಿ, ಉಳ್ಳಾಗಡ್ಡಿ, ಜೀರಿಗೆ, ಸಾಸ್ಮೆ ಹಂಗೆ ಹಾಕ್ತಾರಲ್ಲ, ಹಂಗೆ ಬದುಕು ಅನ್ನೋದು ಒಂದಿಷ್ಟು ರೋಚಕ. ಬದುಕು ಅನ್ನೋದು ಅಷ್ಟು ಪ್ರೀತಿ, ಪ್ರಣಯ, ಸಿಟ್ಟು, ಸೆಡವು ಇವೆಲ್ಲ ಅಂತ ಕೂಡಿದ್ದಪ್ಪ ಅಂತು ಗೂಗಲ್. ಹೌದಲ್ಲ ಅಂದೆ. ಬದುಕು ಅಂದರೆ ಮತ್ತೇನು ಅಂದೆ. ಬದುಕು ಅನ್ನೋದು ಪ್ರಯಾಣವೋ ಅಂದು. ಬದುಕು ಲೈಫ್, ಈ ಬದುಕು, ಈ ಜೀವನ ಅನ್ನೋದು ಒಂದು ಪ್ರವಾಸದಾಗ ಎಲ್ಲ ಸರಿ ಇರೋದಿಲ್ಲ. ಹಂಗೆ ಈ ಲೈಫ್ ಇಸ್ ಎ ಜರ್ನಿ ಅಂತದು. ಕಣ್ಣು ಮುಚ್ಚಿದೆ, ಹೌದಲ್ಲ ಅಂತ ಅಂದ್ಕೊಂಡೆ. ಈ ಲೈಫ್ ಇಸ್ ಜರ್ನಿ ಅಂತ ಯಾಕಂತೇನಪ್ಪ ಅಂದರೆ,
ಇಲ್ಲಿ ಇಳುಕು ಅದ, ಏರದ, ಗುಡ್ಡದ, ಬೆಟ್ಟದ, ಹಿಮ ಅದ, ಎಲ್ಲದ ಪ್ರಪಾತದ, ಎಲ್ಲದ. ಬದುಕು ಅನ್ನೋದು ಒಂದು ಇಂಥವ್ರಿಗೆ ಅಡ್ಡಾಡ್ಬೇಕು ನಾವು. ಬದುಕು ಅನ್ನೋದು ಒಂದು ಮಿಶ್ರಣ, ಅದೊಂದು ಪ್ರವಾಸ. ಮತ್ತೆ ಅಂದೆ, ಮತ್ತೆ ಅಂದರೆ ಏನು? ಬದುಕು ಅನ್ನೋದು ಒಂದು ನಾವೆಲ್. ಬದುಕು ಅನ್ನೋದು ನಾವೆಲ್. ಈ ಜೀವನ, ಈ ಬದುಕು ಅನ್ನೋದೊಂದು ಕಾದಂಬರಿ. ಉತ್ತರಾರ್ಧ, ದಕ್ಷಿಣಾರ್ಧ ಅಂತ ಬರ್ತಾವೆ, ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಅಂತ ಬರ್ತಾವೆ. ಬಾಲ್ಯದವರೆಗೊಂದು ಅರ್ಧ, ವಿವಾಹ ಆಗಮಟ ಒಂದು ಅರ್ಧ, ವಿವಾಹ ಆಗಿ ಮುದುಕರಾಗಮಟ ಒಂದು ಅರ್ಧ. ಹೌದಲ್ಲ ಅನ್ನಿಸ್ತು. ಕಾದಂಬರಿ ಅಂಥದ್ದು ಎಷ್ಟು ಚಂದ ಹೇಳಕತ್ತೀವೋ. ಥ್ಯಾಂಕ್ ಯು ಅಂದೆ. ಗೂಗಲ್ ಅಪ್ಪನಿಗೆ ಥ್ಯಾಂಕ್ ಯು ಅಂದೆ. ಮತ್ತೆ ಅಂತು, ಮತ್ತೆ ಅಂದ್ಯ ನಾನು. ಬದುಕು ಅಂದ್ರೆ ಮತ್ತೆ ಏನು ಅಂದೆ. ಸಾಕು, ಹೇಳಿದ ಸಾಕಿನ ಬಾಬಿ ಸುಮ್ಮನೆ ಕೂಡಿನ. ಇದ್ದದ್ದನ್ನು ಅನುಭವಿಸು. ಬದುಕು ಅನ್ನೋದೊಂದು ಅನುಭವ. ಬದುಕು ಅನ್ನೋದೊಂದು ಅನುಭವ. ಬದುಕು ಅನ್ನೋದೊಂದು ಭೀಕರ. ಬದುಕು ಅನ್ನೋದೊಂದು ರೋಚಕ. ಬದುಕು ಅನ್ನೋದೊಂದು ಮನರಂಜನೆ. ಬದುಕು ಅನ್ನೋದು ಭಗವಂತ ಕೊಟ್ಟ ಬಳವಳಿ. ಹೀಗೆ ಹೇಳ್ಕೊಂತ ಹೋತು ನಿಲ್ಲವಲ್ದು. ನಾ ಅಂದೆ, ನನ್ನ ತಲೆ ಕೆಡ್ತು. ಇನ್ನು ಬದುಕು ಅಂದರೆ ಏನಂತ ನಾ ಕೇಳೋದಿಲ್ಲ ಮರೆಯ, ಸುಮ್ ಅಂದೆ. ಸುಮ್ ಆತು. ಈಗ ನಾ ಕನಸು ಹಂಗೆ ಕೂತಿದ್ದೆ. ಗೂಗಲ್ ಅಪ್ಪ ಏನೇ ಹೇಳಿತ್ತು ಎಲ್ಲ ನೆನಪು ಮಾಡಿಕೊಂಡೆ. ಯಪ್ಪ, ಈ ಬದುಕು ಅನ್ನೋದು ಎಷ್ಟು ಮಜಾ ಐತಲ್ಲ. ಇಲ್ಲಿ ದುಃಖದ, ಪ್ರೀತಿಯದ, ರೋಷದ, ಅನುಮಾನದ, ಸಂಶಯದ, ದ್ವೇಷದ, ಸೇಡದ, ಮತ್ಸರದ, ಮದದ, ಸೊಕ್ಕದ. ಒಬ್ಬ ದೇವರ ಈ ಬದುಕನ್ನು ಎಷ್ಟು ಹಿಂಜಿ ನೋಡಿದರೂ ಕೂಡ ಒಂದು ಇದೊಂದು ಅಗೋಚರ ಅನ್ನಿಸ್ತದೆ. ಇದಕ್ಕೆ ಅರ್ಥ ಮಾಡ್ಕೊಳ್ಳೋದೇ ಆಗೋದಿಲ್ಲ. ಹೇ ಭಗವಂತ ನೀನು ಕೊಟ್ಟದ್ದು ಈ ಬದುಕು ಏನದಲ್ಲ, ಇರದೇ ಹೋಗಿದ್ರೆ ನಾ ಏನು ಮಾಡಬಲ್ಲರೆ ಹಂಗಿದ್ದೆ. ಅದು ಬದುಕು ಹೆಂಗೆ ಹಾಕಿರೋದಕ್ಕೆ ಇಂಥದ್ದೊಂದು ಬದುಕನ್ನು ನಡೆಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿಲ್ಲ. ಇಲ್ದಿದ್ರೆ ನಾನು ಆತ್ಮ ಆಗಿ ಎಲ್ಲೋ ಒಂದು ಮೂಲೆಯೊಳಗೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಏನಾಕಿತ್ತು. ಕನಿಷ್ಠ ನಾನು ಈ ನೀನು ಸೃಷ್ಟಿಸಿದ ಸೃಷ್ಟಿಯನ್ನು ನೋಡ್ತಾ ಇದ್ದೀನಿ. ಈ ವಿಚಿತ್ರ ಜನರನ್ನು ನೋಡ್ತಾ ಇದ್ದೀನಿ. ವಿಚಿತ್ರ ಜನರ ವಿಚಿತ್ರಾತಿ ವಿಚಿತ್ರ ಮನಸ್ಸುಗಳನ್ನು ನೋಡ್ತಾ ಇದ್ದೀನಿ. ಅವರ ಬೇಡಿಗಳನ್ನು ಗಮನಿಸ್ತಾ ಇದ್ದೀನಿ. ಅವರ ತುಮುಲ, ಅವರ ಬೈದಾಟ, ಅವರ ಹಲಕಟ್ಟಿಗಿರಿ ಎಲ್ಲ ನೋಡ್ತಾ ಇದ್ದೀನಿ. ನನ್ನನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ನನಗೆ ತಪ್ಪು ಯಾವುದು, ಒಪ್ಪು ಯಾವುದು ಆಗ್ತದೆ. ಆದರೆ ಅದು ತಪ್ಪು ಅನ್ನೋದನ್ನು ನನಗೆ ಬಿಡಲಿಕ್ಕೆ ಆಗ್ತಾಯಿಲ್ಲ ಅನ್ನೋದನ್ನು ನೋಡ್ಕೊಳ್ತಾ ಇದ್ದೀನಿ. ಒಪ್ಪು ಅನ್ನೋದನ್ನು ಮಾಡಲಿಕ್ಕೆ ಆಗದ ನನ್ನ ಅಸಹಾಯಕ ಸ್ಥಿತಿಯನ್ನು ನೋಡ್ಕೊಳ್ತಾ ಇದ್ದೀನಿ. ಬದುಕು ಭಾಳ ಮಜಾ ಅದು. ಬದುಕು ಭಾಳ ಸುಂದರ ಅದು. ಅಷ್ಟೇ ಕೆಲವರಿಗೆ ಭಗವಂತನ ದಯೆ ಕರುಣೆ ಇರದಿದ್ದರೆ ಬದುಕು ಬಲು ಭೀಕರ ಅದು, ಯಾತನ ಅದು, ನೋವು ಅದು, ಸಮಸ್ಯೆಗಳಿಂದ ಕೂಡಿದ್ದದು. ದೇವರ ಥ್ಯಾಂಕ್ ಯು ಅಂದೆ. ಗೂಗಲ್ ಅಪ್ಪನಿಗೂ ಥ್ಯಾಂಕ್ ಯು ಹೇಳಿದೆ. ಕಣ್ಣು ಮುಚ್ಚಿ ಕೂತೆ. ಶಾಂತ ಅನ್ನಿಸ್ತು. ಗಲಿಬಿಲಿಗೊಂಡ ಮನಸ್ಸು ಶಾಂತ ಅನಿಸಕತ್ತು. ಇಂಥದ್ದೊಂದು ಬದುಕನ್ನು ಕೊಟ್ಟು ಆ ಪರಮಾತ್ಮನಿಗೆ ಸಾವಿರ ಥ್ಯಾಂಕ್ಸ್ ಅಂತ ಹೇಳಿದೆ. ಕಣ್ಬಿಟ್ಟೆ. ಏನೋ ಒಂದು ನಿರಂಬಲತೆ. ನೀವು ಯಾಕೆ ಮಾಡ್ಕೋಬಾರ್ದು? ನಿಮಗೆ ಕಣ್ಣು ಮುಚ್ಚೋಕೆ ಟೈಮ್ ಇಲ್ಲ. ನಾವು ಕಣ್ಣು ಯಾವಾಗ ಮುಚ್ತೀರಿ ನೀವೆಲ್ಲರೂ ಅಂತಂದರೆ ಸತ್ತಾಗ. ಕೆಲವೊಬ್ಬರು ಅದು ಸಹಿತ ಮುಚ್ಚೋದಿಲ್ಲ. ಸತ್ತಾಗ ಸಹಿತ ಹಿಂಗೆ ಕೂತಿರ್ತಾರೆ ಮಕ್ಕೊಂಡು. ಮಂದಿ ಮುಚ್ಚಬೇಕು. ಸಾಕು ಮರಯ್ಯ, ಇಷ್ಟು ನೋಡಿ ಸಾಕಾಗಿಲ್ಲ ಏನು ಅಂತ ಹಿಂಗೆ ಬಂದು ಮುಚ್ತಾರೆ. ಅವಾಗ ಮುಚ್ತೀವಿ ನಾವು. ಸೊ ಬದುಕನ್ನು ನೋಡ್ಕೋಬೇಕು.
ಬದುಕಿನ ಒಂಥರ ವಿಭಿನ್ನ ಆಯಾಮಗಳನ್ನ ಅನುಭವಿಸಬೇಕು ಅಂದರೆ, ಬದುಕು ಅಂದರೆ ಏನು ಅಂತ ತಿಳ್ಕೋಬೇಕು ಅಂದರೆ ಅವಾಗವಾಗ ಕಣ್ಣು ಮುಚ್ಚಿ ಕೂತ್ಬಿಡಿ, ಕಣ್ಣು ಮುಚ್ಚಿ ಕೂತ್ಬಿಡಿ, ಏಕಾಂತದೊಳಗಿರಿ, ಏಕಾಂಗಿಯಾಗಿ ಅಂತರ್ಮುಖಿಯಾದಾಗ ಎಲ್ಲ ಗೊತ್ತಾಗುತ್ತೆ. ಶ್ರೀ ಗುರುದೇವ್.